ನಮಸ್ಕಾರ, ಮನುಷ್ಯ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಂದರೆ ಗೀತಾ ಮನೆಯಲ್ಲಿ ಸೋರಿ ಎಲ್ಲ ನೆಲ ಸಮ ಆಗೋಗಿದೆ. ಬಟ್ಟೆ ಬರೆ ಸಾಮಾನು ಎಲ್ಲದೂ ನೆಂದೋಗಿದೆ. ಅವರು ಬೇರೆ ಮನೆ ಮಾಡೋಣ ಅಂಥೇಳಿ ಕುಮಾರ ಹೋಗಿ ಬೇರೆ ಮನೆಗೆ ಅಡ್ವಾನ್ಸ್ ಮಾಡಿ ವ್ಯಾನು ತೊಗೊಂಡು ಬಂದು ಸಾಮಾನು ತುಂಬಿಸಿದ್ದಾಗೋಗಿದೆ. ಇವಾಗ ವಂಶಿಗೆ ಗೊತ್ತಾಯಿತು. ವಂಶಿ ಓಡಿ ಬರ್ತಾಳೆ ಅಲ್ಲಿಂದ. ಓಡಿ ಬಂದು ಏನಮ್ಮ ಏನಕ್ಕ ಆಗಿತಕ್ಕ ಇದು ಅಂತೇಳ್ಬಿಟ್ಟು ಬಾಬಾ ಏನು ಮಾವ ಅಂತೇಳಿ ಎಲ್ಲ ಕೇಳಿಕೊಂಡು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಮ್ಮನಾಗ್ಬಿಟ್ಟಿರ್ತಾಳೆ. ಬೇರೆ ಮನೆಗೆ ಹೋಗ್ತಿದ್ದೀವಮ್ಮ, ಮತ್ತು ಇನ್ನೇನು ಮಾಡೋದು, ಎಲ್ಲ ಸಾಮಾನು ಹಾಳಾಗೋಯ್ತು, ಮತ್ತು ಟೈಲರಿಂಗ್ ಬಟ್ಟೆಗಳು ಎಲ್ಲ ನೆಂದೋಯ್ತು, ಏನು ಮಾಡೋದು, ಬೇರೆ ಕಸ್ಟಮರ್ಸ್ ಬಟ್ಟೆಗಳು ಎಲ್ಲವೂ ಹೋದು, ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆವಾಗ ವಂಶಿಗೆ ವಿಷಯ ಗೊತ್ತಾಗುತ್ತೆ. ವಂಶಿ ಬರ್ತಾನೆ. ವಂಶಿ ಬಂದು ಯಾರೆಲ್ಲಿಗೂ ಹೋಗೋದು ಬೇಡ ಅಂತಾನೆ. ಹಂಗಂದ್ರೆ ಹೆಂಗೆ ಅಡಿ ಅಂದರೆ ಹೋಗಲೇಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ಮನೆಗೆ ಇರೋಕ್ಕೆ ಎಲ್ಲೂ ಜಾಗನೇ ಇಲ್ಲ ಚೂರು, ನಾವು ಇದ್ದಿಲ್ಲಿ ಏನು ಮಾಡೋದು, ಹಂಗಾಗಿ ಹೋಗ್ತೀವಿ ಅಂತ. ಅದರಲ್ಲಿ ವಂಶಿ ಚಿಕ್ಕಮ್ಮ ಫಸ್ಟ್ ಖಾಲಿ ಆದರೆ ಸಾಕು ಅಂತ ಕಾಯ್ತಾ ಇರ್ತಾಳೆ. ಮುಖ ಹಿಂಗೆ ಮಾಡಿಕೊಂಡು ಬೇಗ ಬೇಗ ವ್ಯಾನಿಗೆ ತುಂಬಿಸಿದ್ದಾಯಿತು, ಬೇಗ ಹೋಗೋದು ಅಂತೇಳಿ. ಆದರೆ ವಂಶಿಗೆ ಕಳಿಸೋದು ಇಷ್ಟ ಇರಲ್ಲ. ಮನೆ ರಿಪೇರಿ ಮಾಡಿಸ್ಕೊಡೋಣಂತೆ. ಏನಕ್ಕೆ ಹಂಗಾಯಿತು, ರಿಪೇರಿ ಮಾಡಿದ್ದು ಯಾರು ಹಂಗೆ ಮಾಡಿರೋದು, ಏನಕ್ಕೆ ಹಂಗಾಯಿತು ಅಂತೇಳಿ ನೋಡೋಣ, ಅದೆಲ್ಲ ಚೆಕ್ ಮಾಡೋಣ, ನಮ್ಮ ಕೆಲಸದವರೇ ಇದ್ದಾರೆ, ಅವ್ರನ್ನೇ ಬಿಟ್ಟು 2-3 ದಿನಕ್ಕೆ ರೆಡಿ ಮಾಡ್ತಾರೆ ಅಂತೆಲ್ಲ ಹೇಳ್ತಾನೆ. ಆಗ ಇಲ್ಲ ಕುಮಾರ ಮತ್ತು ಗೀತಾ ಅವರಮ್ಮ ಯಾರೂ ಒಪ್ಪಲ್ಲ. ಬೇಡ, ನಾವು ಬೇರೆ ಮನೆಗೆ ಹೋಗಿಬಿಡ್ತೀವಿ, ನಮಗೆ ಬೇರೆ ಮನೆ ರೆಡಿ ಇದೆ, ಆ ಮನೆಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ವಂಶಿ ಯಾವ ಕಾರಣಕ್ಕೂ ಒಪ್ಪೋದೇ ಇಲ್ಲ. ಸ್ವಾತಿ ಹೋಗಿರ್ತಾಳೆ, ಆಮೇಲೆ ತಾತ ಅಜ್ಜಿನೂ ಕೂಡ ಹೋಗಿರ್ತಾರೆ. ತಾತ ಅಜ್ಜಿಗೆ ಮನ್ಸು ಹಂಗೆ ಅನ್ನಿಸ್ತಿರುತ್ತೆ. ಆದರೆ ಹೆಂಗೆ ಹೇಳೋದು, ಹೇಳಿದ್ರೆ ವಂಶಿ ಏನು ಅನ್ಕೋತಾನೋ, ನಮ್ಮನೆಗೆ ಬಂದುಬಿಡಿ ಎಲ್ಲರೂ ಅಂತ ಹೇಳೋಣ ಅನ್ನೋ ಮನಸ್ಸಿತ್ತು. ಆದರೆ ವಂಶಿ ಏನು ಅನ್ಕೋತಾನೋ ಅಂತ ಅವರು ಯೋಚನೆ ಮಾಡ್ತಿದ್ರು. ಇನ್ನು ಸ್ವಾತಿ ಕೂಡ ಹೆಂಗೆ ವಂಶಿ ಕೇಳ್ದಲೇ ನಮ್ಮನೆಗೆ ಬನ್ನಿ ಅಂತ ಹೇಳೋದು, ಇವರೆಲ್ಲರೂ ಇದ್ದಾರೆ, ಯಾರು ಏನಾರು ಅನ್ಕೊಬಿಟ್ರೆ ಏನು ಮಾಡೋದು ಅಂತೇಳ್ಬಿಟ್ಟು ಅವಳು ಯೋಚನೆ ಮಾಡಿ ಸುಮ್ಮನಾಗಿದ್ಲು. ಆಗ ವಂಶಿ ಬಂದ ಅಲ್ಲಿಗೆ. ವಂಶಿ ಬಂದು ಏನಾಯಿತು ಯಾಕೆ ಅಂತ, ಅವನಿಗೆ ವಿಷಯನೇ ಗೊತ್ತಿಲ್ಲ ಹೇಳಬೇಕು ಅಂದರೆ. ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಆಗ ಹಿಂಗೆ ಅಂತ ಎಲ್ಲ ಹೇಳಿದಾಗ ರಾತ್ರಿ ಎಲ್ಲ ಸೋರಿ ಎಲ್ಲ ನೀರು ಸಮ ಆಗೋಯ್ತು, ಪ್ರತಿಯೊಂದು ಸಾಮಾನು ಏನೂ ಉಳ್ಕೊಂಡಿಲ್ಲ, ಹಾಗಾಗಿ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಬ್ರದರ್ ಅಂತ ಕುಮಾರ ಹೇಳ್ತಾನೆ. ಇವರಿಬ್ಬರು ಹುಡ್ಕಂತ ಇರ್ತಾರೆ, ಅಜಯ್ ಮತ್ತು ರಾಗಿಣಿ. ಸಿಟ್ಟು ಅಷ್ಟು ಒಟ್ಟಲ್ಲಿ ಅವರು ತೊಲಗಿಬಿಡ್ಬೇಕು, ಇವರು ಆರಾಮಾಗಬೇಕು, ಏನಾದರೂ ಮಾಡಿ ಹೊಟ್ಟೆ ಒರೆಸ್ಬೇಕು, ಇವಳದು ಇಂಟೆನ್ಷನ್ ಅದಿರುತ್ತೆ. ಹಂಗಾಗ್ಬಿಟ್ಟು ಇವಳು ಹುರ್ಕಂತಿರ್ತಾಳೆ. ಇವಳು ಅತ್ತೆದೇ ದೊಡ್ಡದು ಸಮಸ್ಯೆ ಅವರಿಗೆ ಪಾಪ, ಎಲ್ಲರೂ ಪರವಾಗಿಲ್ಲ. ಆಗ ಅಜ್ಜಿ ಹೇಳುತ್ತೆ, ವಂಶಿಯವರ ಅಜ್ಜಿ ಹೇಳುತ್ತೆ, ಹೂನಪ್ಪ ಬೇಡ, ನಾವು ಬೇರೆ ಕಡೆನೇ ಬಾಡಿಗೆ ಎಲ್ಲಿದ್ರು ಕೊಡೋದೆ, ಬಾಡಿಗೆ ಇಲ್ಲೇನು ಪುಕ್ಷಟೆ ಇಲ್ವಲ್ಲ, ಇಲ್ಲೂ 5 ತಿಂಗಳಿಂದ ನೀವು ಬಾಡಿಗೆ ಕೊಟ್ಕೊಂಡೇ ತಾನೇ ಇರೋದು ಅಂತಾನೆ ವಂಶಿ. ಹೌದು ಬಾಡಿಗೆ ಕೊಟ್ಟೇ ಇರೋದು, ಆದರೆ ಈ ಸೋರ ಮನೇಲಿ ಹೆಂಗಿರೋಕ್ಕಾಗುತ್ತಪ್ಪ, ಅದಕ್ಕೆ ಬೇರೆ ಮನೆ ನೋಡ್ಕೊಂಡು ಹೋಗ್ತೀವಿ ಅಂತ ಅಜ್ಜಿ ಹೇಳುತ್ತೆ. ಅದಕ್ಕೆ 2-3 ದಿನದಲ್ಲಿ ರೆಡಿ ಮಾಡ್ತಾರೆ. ಇವಾಗ ಅದಕ್ಕೆ ತಕ್ಕಾದ ವ್ಯವಸ್ಥೆ ಮಾಡೋಣಂತೆ ಅಂತ, ಎಲ್ಲೂ ಖಾಲಿ ಮಾಡ್ಕೊಂಡು ಹೋಗೋದು ಬೇಡ ಅಂತೇಳಿ. ವ್ಯಾನಿಗೆಲ್ಲ ತುಂಬ ಆಗಿದೆ ಸಾಮಾನು ಅಂತ ಹೇಳಿದ್ರು ಇಲ್ಲ ಕೇಳಲ್ಲ, ಬೇಡ ಹೋಗೋದು ಅಂತ ಹೇಳ್ಬಿಟ್ಟು ವಂಶಿ ಎಲ್ಲರೂ ಇಲ್ಲೇ ಇರ್ಬೋದು ಅಂತ. ಇಲ್ಲಿ ಅಂದರೆ ಎಲ್ಲಿರೋಕ್ಕಾಗುತ್ತೆ ವಂಶಿಯವರೇ, ಈ ಸೋರ ಮನೆಯಲ್ಲಿ ಇರಿ ಅಂತ ನಾನು ತಾನೇ ಹೆಂಗೆ ಹೇಳಲಿ ಅಂತ ಸ್ವಾತಿ ಹೇಳ್ತಾಳೆ. ಅದಕ್ಕೆ ಸೋರ ಮನೇಲಿರುವಂತೆ ಯಾರು ಹೇಳಿದ್ದು, ಮತ್ತಿನ್ನೆಲ್ಲಿರ್ತಾರೆ ಅಂತ ಅವಳಂತಾಳೆ. ನಮ್ಮನೆಯಲ್ಲೇ ಬಂದಿರಲಿ ಅಂತಾನೆ. ನಮ್ಮನೆಲ್ಲ ನಮ್ಮನೇಲೇ ಬಂದಿರಲಿ, ಅಷ್ಟು ದೊಡ್ಡ ಮನೇಲಿ ಇವ್ರಿಗೆ ಜಾಗ ಇಲ್ವಾ, ಇದ್ದೇ ಇರುತ್ತೆ, ಬಂದಿರಲಿ ಅಂತ ಹೇಳ್ತಾನೆ. ಹೌದಾ ಅಂತೇಳಿ ಅವಾಗೆಲ್ಲ ಸುಮ್ಮನಾಗ್ತಾರೆ. ಆವಾಗ ಅಜ್ಜಿ ತಾತನೂ ಹೇಳ್ತಾನೆ, ನಮಗೂ ಹಂಗೆ ಅನ್ನಿಸ್ತಿತ್ತು, ಆದರೆ ನಿನ್ನೂ ಒಂದು ಮಾತು ಕೇಳಬೇಕಲ್ಲ ಅಂತ ಸುಮ್ಮನಾಗಿದ್ವಪ್ಪ, ಇಲ್ಲ ಅಂತಿದ್ರೆ ಅವ್ರಿಗೆ ನಾವೇ ಹೇಳ್ಬಿಡ್ತಾಯಿದ್ದು, ಆವಾಗಲೇ ಬಂದುಬಿಡಿ ನಮ್ಮ ಮನೆಗೆ ಅಂತೇಳಿ ಅಂತ. ಅದರಲ್ಲಿ ಏನಿದೆ ಅಜ್ಜಿ, ಕರೆದು ಬಿಡಬೇಕು, ಇಂಥ ಕಷ್ಟದ ಸಮಯದಲ್ಲಿ ಆಗದೇ ಇದ್ದರೆ ಮನುಷ್ಯತ್ವಕ್ಕೆ ಬೆಲೆ ಏನಿದೆ, ಕರೆದು ಬಿಡಬೇಕು. ಏನು ನಮ್ಮ ಮನೆ ಚಿಕ್ಕದಾ, ಅಷ್ಟು ದೊಡ್ಡ ಮನೆಯಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ವಾ ಅಂತ ಹೇಳ್ತಾನೆ. ಆವಾಗ ಸರಿ ಬೇಡ ಅಂತ ಕುಮಾರನೂ ಗೀತನೂ ಬೇಡ, ನಾವು ವಂಶಿಯವರೇ ಬೇರೆ ಕಡೆನೇ ಇರ್ತೀವಿ, ಸರಿಯಾಗಲ್ಲ ಇದು, ಮತ್ತೆ ರಿಪೇರಿ ಅಂತ ಆದರೆ ಸುಮ್ಮನೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾನೆ. ಆದರೂ ಕೇಳಲ್ಲ.
ಬೇಡವೇ ಬೇಡ, ನೀವು ನಮ್ಮ ಮನೆಗೆ ಬರಬೇಕು, ಅದು ಹೆಂಗೆ ಇಲ್ಲಿಂದ ಹೋಗೋಕ್ಕಾಗುತ್ತೆ ನೀವು ಅಂತೇಳಿ. ಆಮೇಲೆ ವಂಶಿಗೆ ಸ್ವಾತಿಗೆ ತುಂಬ ದುಃಖ ಬಂದ್ಬಿಡುತ್ತೆ. ಎಷ್ಟು ಒಳ್ಳೆಯವರು ವಂಶಿ, ಹೆಂಗೋ ಸದ್ಯ ನನ್ನ ತವ್ರ ಮನೆ ಉಳಿಸಿದ್ರಲ್ಲ ಅಂತೇಳ್ಬಿಟ್ಟು ತುಂಬ ಇಷ್ಟಪಡ್ತಾಳೆ. ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡೋಗಿ ಎಲ್ಲರಿಗೂ ಕಾಫಿ ಟೀ ಕೊಟ್ಟಾಗುತ್ತೆ. ಆಮೇಲೆ ರೂಮ್ಗಳಲ್ಲಿ ಅಜ್ಜಿಗೆ ಹೆಣ್ಮಕ್ಳಿಗೆಲ್ಲ ಒಂದು ರೂಮ್ ಕೊಡ್ತಾರೆ. ಆಮೇಲೆ ಸ್ವಾತಿ ಮತ್ತು ವಂಶಿ ರೂಮನ್ನೇ ಅವರಾಗಿ ಅಕ್ಕಗೆ ಬಾವಿಗೆ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟು ಅಲ್ಲೊಂದು ಬ್ಲೇಜರ್ ಬಿದ್ದಿರುತ್ತೆ. ಅದನ್ನು ಇದು ತುಂಬ ಚೆನ್ನಾಗಿದೆ ಬ್ರದರ್, ಇದು ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾನೆ ಕುಮಾರ. ಇದು ಲಂಡನ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ಚೆನ್ನಾಗಿದೆಯಾ ಅಂತಾನೆ. ಹ್ಞೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಇರ್ತಾನೆ. ನೀವು ತಗೊಳ್ಳಿ ಅನ್ನೋ ಅಷ್ಟರೊಳಗೆ ಅವ್ರ ಅಮ್ಮ ಅಲ್ಲಿಗೆ ಹಾಜರಾಗ್ಬಿಡ್ತಾಳೆ, ಚಿಕ್ಕಮ್ಮ. ಹಾಜರಾಗಿ 20,000 ರೂಪಾಯಿ ಅವನ ವಸ್ತುನೇ ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ ನಮ್ಮ ವಂಶಿ. ಅವನಿಗೆ ಭಾಳ ಇಷ್ಟ ಎಲ್ಲ ಅವನ ವಸ್ತು ಅವನ ಜೋಪಾನ ಮಾಡೋದ್ರಲ್ಲಿ ಅಂತ ಹಿಂಗೆಲ್ಲ ಹೇಳ್ಬಿಡ್ತಾಳೆ. ಹಿಂಗೆಲ್ಲ ಮಾತಾಡಿ ಆಯಿತು ನೀವೆಲ್ಲ ಮಲಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಾ ವಂಶಿ ನಿನಗೇನೋ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಆವಾಗ ಇವರೆಲ್ಲರೂ ಮುಖ ನೋಡ್ಕೊಳ್ತಾರೆ. ಆಮೇಲೆ ಸುಮ್ಮನಾಗ್ತಾರೆ. ತಾತ ಅಂತೂ ತುಂಬ ಖುಷಿಯಾಗಿದೆ, ಹೆಂಗೋ ಬಂದ್ರಲ್ಲ ನಮ್ಮ ಮನೆಗೂ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದೆ. ಈ ಕಡೆ ಬಂದು ವಂಶಿಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ವಂಶಿ ಇವರೆಲ್ಲ ಬೇಡ, ಇದು ಸರಿಯಾಗಲ್ಲ ನೆಂಟಸ್ತಿಗೆಲಿ ಅನ್ನೋದೇ ಅವ್ರ ತೀರ್ಮಾನ ಆಗಿರುತ್ತೆ. ಆದರೂ ಕೂಡ ಕೊನೆಗೂ ವಂಶಿದೇ ಮಾತು ನಡೆಯುತ್ತೆ. ಹಂಗಾಗಿ ಎಲ್ಲ ವಂಶಿ ಮನೆಗೆ ಹೋಗಬೇಕಾಗುತ್ತೆ. ಇಲ್ಲೂ ಡಿಸ್ಕಸ್ ನಡೀತಲೇ ಇರುತ್ತೆ ಒಂದೊಂದು ಸಮಯ. ಮತ್ತೆ ಏನೂ ತೊಂದರೆ ಇಲ್ಲ, ಎಲ್ಲ ಹೋಗೋದು ಅಂತ ಆಗುತ್ತೆ. ತಾತ ನಾವೇ ಹೇಳಬೇಕು ಅಂದ್ಕೊಂಡಿದ್ದು ಅಂತ ತಾತ ಅಜ್ಜಿ ಹೇಳ್ತಾರೆ, ಅದು ಆಗೋಗುತ್ತೆ. ಹೀಗೆ ತುಂಬ ಸರಳ ಸ್ವಭಾವದವರು ತಾತ ಅಜ್ಜಿ. ಹಾಗೆ ವಂಶಿ ಕೂಡ ಅವ್ರ ಥರನೇ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಕಷ್ಟ ಅಂತ ಬಂದವರಿಗೆ ಯಾರಿಗೂ ಹಂಗೆ ಕಳಿಸೋವಂಥ ಸ್ವಭಾವ ಅಲ್ಲ ಒಂದು. ಹಾಗಾಗಿ ಅವನಿಗೆ ಪ್ರತಿಯೊಬ್ಬರೂ ಕೃತಜ್ಞತೆ ಭಾವದಿಂದನೇ ಅವನಿಗೆ ತಲೆ ಬಾಗ್ತಾರೆ. ಆ ಥರ ಅವನು ಒಳ್ಳೆಯವನು, ತುಂಬ ಒಳ್ಳೆಯವ್ರ ಥರನೇ ಇರ್ತಾನೆ. ಅವ್ರ ಚಿಕ್ಕಮ್ಮ ಮಾತ್ರ ಕ್ರಿಮಿನಲ್ಲು. ಅವ್ರ ಚಿಕ್ಕಮ್ಮನ ಸೊಸೆ, ಮಗ, ಈ 3 ಜನನೂ ತುಂಬ ಕ್ರಿಮಿನಲ್ಲು. ಒಂದು ಮನೇಲಿ 1-2 ಇದ್ದೇ ಇರ್ತಾರೆ. ಈಗ ಯಾಕೆ ಅನ್ನೋದು ಗೊತ್ತಿಲ್ಲ. ಅಣ್ಣ ಬದುಕ್ತಿದ್ರೆ ತಮ್ಮ ಸಹಿಸಲ್ಲ, ತಮ್ಮ ಬದುಕಿದ್ರೆ ಅಣ್ಣ ಸಹಿಸಲ್ಲ ಅನ್ನಂಗೆ ಗಾದೆ ಹೇಳ್ತಾರಲ್ಲ, ಹಾಗೆ ಈಗ ವಂಶಿ ಚೆನ್ನಾಗಿ ಬದುಕೋದ್ರಿಂದ ಅಜಯ್ಗೆ ಅವ್ರು ಸುಮ್ಮನೆ ಇರ್ತಾರೆ. ಅಣ್ಣ ತಮ್ಮಂದಿರು ಈ ಹೆಂಗಸ್ರು ಇರ್ತಾರಲ್ಲ ಅವರೇ ಪಾಪ ಹತ್ತಿಸ್ಕೊಟ್ಟು ಸಂಸಾರನ ಹಾಳು ಮಾಡೋದ್ರಲ್ಲಿ ನಂಬರ್ 1. ಹೀಗೆ ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗಿ ಎಲ್ಲರೂ ಮನೆ ಒಳಗಡೆ ಇರ್ತಾರೆ. ಮತ್ತು ನಾಳಿನ ಎಪಿಸೋಡಲ್ಲಿ ಫುಲ್ಲು ಮನೆಯೆಲ್ಲ ರೆಡಿ ಮಾಡಿಸಿ ಅವರಿಗೆ ಕೊಡ್ತಾರೆ. ಕೊಟ್ಟಾಗ ಅವ್ರು ತುಂಬ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿಸ್ಕೊಡೋದ್ರಿಂದ ಇನ್ನೂ ಖುಷಿ ಪಡ್ತಾರೆ ಎಲ್ಲರೂ. ತುಂಬ ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಇಷ್ಟಪಡ್ತಾರೆ. ಇವಳಿಗಂತೂ ಸ್ವಾತಿಗೆ ತುಂಬ ಇಷ್ಟ ಆಯಿತು. ಗಂಡ ಮಾಡಿದ ಕೆಲಸ ಇಷ್ಟ ಆಗಲಿಲ್ಲ. ಹೆಂಗೋ ನನ್ನ ತವ್ರ ಮನೆಯವ್ರನ್ನೆಲ್ಲ ಬನ್ನಿ ನಮ್ಮ ಮನೆಗೆ ಇರಿ ಅಂದ್ಬಿಟ್ರಲ್ಲ, ಅದೇ ಖುಷಿ. ಅವಳೇನು ಮಾಡ್ತಾಳೆ, ವಂಶಿಯವರೇ ನೀವು ಎಷ್ಟೊಂದು ಸಹಾಯ ಮಾಡಿದ್ರೆ ತುಂಬ ಥ್ಯಾಂಕ್ಸು ಅಂತಾಳೆ. ಥ್ಯಾಂಕ್ಸ್ ಏನು ಮಾಡಲಿ ಇಟ್ಕೊಂಡು ಅಂತಾನೆ. ಆಯಿತು, ಇವತ್ತು ನೀವು ಏನು ಕೇಳಿದ್ರೂ ನಾನು ಕೊಟ್ಬಿಡ್ತೀನಿ, ನನಗೆ ಅಷ್ಟು ಸಂತೋಷ ಆಗಿದೆ ಅಂತ ಹೇಳ್ತಾಳೆ. ಏನು ಕೇಳಿದ್ರೂ ಅಂತ ಹಂಗೆ ಹತ್ರ ಹೋಗ್ತಾನೆ. ಆಮೇಲೆ ಅಯ್ಯೋ ವಂಶಿಯವರೇ ಬಿಡಿ, ಬೇರೆ ಏನಾದರೂ ಕೇಳಿ ಇದ್ಬಿಟ್ಟು ಅಂತಾಳೆ. ಇನ್ನೇನು ಕೇಳೋದಿಲ್ಲ, ಇದನ್ನೇ ಕೇಳಬೇಕು ಅಂತ ಹೇಳ್ಕೊಂಡು ಅಲ್ಲಿಗೆ ಈ ರೀತಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಸ್ವಾತಿ ಹೇಳ್ತಾಳೆ ಏನು ಬೇಕು ಅಂತ. ಅವನ ಹತ್ರ ಹೋದಂಗೆ, ವಂಶಿಯವರು ಏನಿದು ನೀವು ಹತ್ರ ಬರ್ತಾಯಿದ್ದೀರಲ್ಲ, ಯಾಕೆ ವಂಶಿಯವರೇ ಅಂತ ಕೇಳ್ತಾಳೆ. ಇವರಿಬ್ಬರು ಮದುವೆ ಆಗಿರೋದು ಯಾರೂ ನೋಡಿಲ್ಲ, ಮದುವೆ ಆಗಿದ್ದಾರೋ ಬಿಟ್ಟಿದ್ದಾರೋ ಅಥವಾ ಹಂಗೆ ಬಂದಿದ್ದಾರೋ ಹೀಗೆ ರಿಲೇಷನ್ಶಿಪ್ಪಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.